ಹಿಂಗೆ ಸಂಗತಿಗಳನ್ನು ಹಚ್ಚಿ ಲೆಕ್ಕ ಮಾಡ್ರಿ ಅಂದ್ರೆ ನಿಮ್ಮ ಸರಳ ಬರ್ತದ. ನಾ ಹಚ್ಚಿ ಬಿಟ್ಟು ನೋಡ್ರಿ ಟೈಮ್ ಹಾಳಾಗ್ತದ ಅಂತ ತಿಳ್ಕೊಂಡು ವಿಡಿಯೋ ಫಾಸ್ಟ್ ಆಗಲಿ ಅಂತ ತಿಳ್ಕೊಂಡು ಹಿಂಗೆ ಸಂಗತಿಗಳನ್ನು ಹೊರಗೆ ತೆಗದನ್ನ ಹಾಂ ಗಣಿತ ಮಾಡೋದಂತ ವಿಡಿಯೋ ಅಂತ ಮಾಡಿ ತಿಳಿಸಿ ಹೇಳ್ತಾನೆ. ನೋಡ್ರಿ ಈಗ ಎಲ್ಲರೂ ಬೋರ್ಡ್ ಕಡೆ ಲಕ್ಷ್ಯ ಕೊಟ್ಟು ನೋಡ್ರಿ, ಯಾಕಂದ್ರೆ ಸರಳ ಬಡ್ಡಿ ಲೆಕ್ಕ ಇದೊಂದು ಸ್ವಲ್ಪ ವಿಶೇಷದ ಇದು ಗಣಿತ ನೋಡ್ರಿ ನೀವು. ಈಗ ನಾನು ಹೇಳುವಾಗ ನೀವು ರೋಡ್ ಕಡೆ ಬೋರ್ಡ್ ಕಡೆ ಲಕ್ಷ್ಯ ಕೊಟ್ಟು ನೋಡ್ರಿ. ರೇಣುಕಾಳು ಒಂದು ಕಾರನ್ನು ಖರೀದಿಸಲು ತನ್ನ ಗೆಳತಿ ಕೈಯಿಂದ 2,50,000 ರೂಪಾಯಿಗಳನ್ನು ಸಾಲವಾಗಿ ಪಡೆದುಕೊಂಡಳು. ಅವಳು ವರ್ಷಕ್ಕೆ 4.5 ಸರಳ ಬಡ್ಡಿಯನ್ನು ನೀಡುವುದಾಗಿಯೂ ಮತ್ತು ಹಣವನ್ನು 12 ತಿಂಗಳ ಒಳಗೆ ಹಿಂತಿರುಗಿಸುವುದಾಗಿಯೂ ಒಪ್ಪಿಕೊಂಡಳು. ಅವಳು ಆ ಸಾಲಕ್ಕೆ ಎಷ್ಟು ಬಡ್ಡಿಯನ್ನು ನೀಡಬೇಕು? ಅಸಲು ಬರೋಬ್ಬರಿ 2,50,000 ಹಚ್ಕೋಬೇಕು. ಇದನ್ನು ಮೊದಲು ಹಚ್ಕೋಬೇಕು. ಇದು ಅಂದ್ರೆ ಗಣಿತ ರೀತಿ ಪ್ರಕಾರ ದರ ಬರೋಬ್ಬರಿ 4.5%, ಅವಧಿ ಬರೋಬ್ಬರಿ 12 ತಿಂಗಳು ಅಥವಾ 1 ವರ್ಷ, ಸರಳ ಬಡ್ಡಿ ಬರೋಬ್ಬರಿ ಎಷ್ಟು? ಸರಳ ಬಡ್ಡಿ ಸೂತ್ರ ನೀವು ಎಲ್ಲಿ ತಪ್ತೀರಿ ಅನ್ನೋದು ಹೇಳ್ತಾನೆ ನಾನು, ಹುಷಾರಿರ್ರಿ. ಸರಳ ಬಡ್ಡಿ ಬರೋಬ್ಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಾಸ್ ಬಾಗ್ಲೆ 100 ಗುಂಡ್ಲೆ 100 ಗುಂಡ್ಲೆ 1 ಸರ್. ಯಾಕೆ 12 ತಿಂಗಳದ್ದು ನೀವು 1 ವರ್ಷ ಮಾಡ್ಕೊಂಡಿರಲ್ಲ, ಅದನ್ನು 100 ಗುಂಡ್ಲೆ 1 ಹಚ್ಕೊಂಡ್ಬೇಡಿ. ಅಂದ್ರೆ ನಿಮಗೆಲ್ಲ ಏನಾಗ್ತದೆ, ಸರಳ ಬಂದ್ಬಿಡ್ತು. ನೀವು 12 ಹಚ್ಚಿದ್ರೆ ಅದನ್ನು 12 ಹಚ್ಕೋಬೇಕಾಗ್ತದೆ. ನೀವು ನೋಡ್ರಿ 100 ಗುಂಡ್ಲೆ 1. ಅಸಲು ಎಷ್ಟದ ನೋಡ್ರಿ, 2,50,000 ಗುಂಡ್ಲೆ ಅವಧಿ 1 ವರ್ಷ, ಅವಧಿ ಬರೋಬ್ಬರಿ 1 ವರ್ಷ, ದರ ಬರೋಬ್ಬರಿ 4.5 ಬರೋಬ್ಬರಿ 100 ಗುಂಡ್ಲೆ 1. ಅಲ್ಲಿ 12,000 ಹಚ್ಚಿದ್ರೆ ಅದ್ರ ಇಲ್ಲಿ 12 ಹಚ್ಚಿದ್ರಿ ಅಂದ್ರೆ ನೀವು ಇದನ್ನು 12 ಹಚ್ಕೊ. ಅಲ್ಲಿ 1 ವರ್ಷ 12 ಇದ್ದದ್ದು 1 ವರ್ಷ ಮಾಡ್ಕೊಂಡಿಲ್ಲ, ಮುಗಿದೋಯ್ತು. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಈಗ ನೋಡಿ, ಇವೆರಡು ಪೂಜವಾದು. ಇದ್ರದ್ದೊಂದು ಸ್ಥಾನ ಬೆಲೆ 1 ಕೊಡ್ರಿ, ಇದ್ರದ್ದು 10, ಇದರ ಸ್ಥಾನ ಬೆಲೆ ಕೊಡಬೇಕಾಗ್ತದೆ 1. ಈ ಪೂಜೆ ಹೋತು, ಈ ಪೂಜೆ ಹೋತು, ಈ ಪೂಜೆ ಹೋತು, ಈ ಪೂಜೆ ಹೋತು. ಇದು 1 ಪೂಜೆ ಹೋಯ್ತು, ಈ ಪೂಜೆ ಹೋಯ್ತು, 3 ಪೂಜೆ ಹೋದು. ಓಕೆ. ಇದು 3 ಸೊನ್ನೆ ತೆಗೆದ್ರಿ. ಅವಾಗ 45 ಮತ್ತೇನು ಮಾಡಬೇಕು, 2,250 ಗುಣಾಕಾರ ಮಾಡಿಬಿಡ್ಬೇಕು. ಈಗ ನೋಡಿ, 5 ಪೂಜೆ 5 5 25 ಎಲ್ಲ ಬಂತು 2, 5 2 10, 1 2 12 ಗುಣಾಕಾರ ಮಾಡ್ಬೇಕು. 5 ಪೂಜೆ 5 5 25 2, 5 2 10 12 1 ಗುಂಡ್ಲೆ ಹಾಕ್ರಿ. 4 ಪೂಜೆ 4 5 20 2, 4 2 8 9 10. ಎಷ್ಟಾಯ್ತು ನೋಡಿ ಟೋಟಲ್ ಬಡ್ಡಿ. ಪೂಜೆ 5 2 1 1 ಬರೋಬ್ಬರಿ 11 2 50. ಇದು ಸರಳ ಬಡ್ಡಿ. ಇದಕ್ಕೇನಂತಾರೆ, ಇಂಥ ಸರಳ ಕೊಡಬೇಕಾದ ಸರಳ ಬಡ್ಡಿ ಎಷ್ಟು ಅಂತ ಕೇಳ್ಯಾರ ಅವರು. ಸರಳ ಬಡ್ಡಿ ಬರೋಬ್ಬರಿ ಎಷ್ಟು? 11,250 ರೂಪಾಯಿ. ಉತ್ತರ ಸಂಖ್ಯೆ ಡಿ. ಇದರಾಗ ಅಸಲು ಕೂಡಿಸಿದ್ರೆ ಹಿಂತಿರುಗಿಸಬೇಕಾದ ಹಣ ಎಷ್ಟು ಅಂತ ಕೇಳಿದ್ರೆ ನೀವು ಮಾಡಬೇಕಾದ ಇಂಥವೆಲ್ಲ ಲೆಕ್ಕಗಳು ನೀವು ಕಣ್ಣು ಮುಚ್ಚಿ ಮಾಡ್ತೀರಿ. ಯಾಕಂದ್ರೆ ಇವು ಥಿಯರಿ ಗಣಿತ ಅಂತಾರೆ, ಇವು ಸೂತ್ರ ಬಾಯ್ಪಾಠ ಇತ್ತು ಅಂದ್ರೆ ಇವು ಮಾಮೂಲಿಯಾಗಿ ಎಲ್ಲರೂ ಮಾಡ್ತಿರ್ತಾವೆ. ಆದ್ರೆ ವಿಚಾರ ಮಾಡ್ತಕ್ಕಂಥ ಲೆಕ್ಕಗಳು ಇದ್ದು ಅಂದ್ರೆ ಭಾಳ ಹುಷಾರಾಗಿ. ಇಲ್ಲಿ ಮೇಲೆ 12 ಹಚ್ಕೊಂಡ್ರೆ ತಳಗೂ 12 ಹಚ್ಕೋಬೇಕು. ನೀವು 12 ತಿಂಗಳಿಗೆ ಅಂತ ಬರ್ಕೊಂಡಿದ್ದೀರಿ ಅಂತಂದ್ರೆ ನೀವು 12ಕ್ಕೆ ಇಲ್ಲಿ 100 ಗುಂಡ್ಲೆ 1 ಅದಲ್ಲ, ಇದನ್ನು ನೀವು 12 ಮಾಡ್ಕೋಬೇಕು. ಅಂದ್ರೆ ಉತ್ತರ ಕರೆಕ್ಟ್ ಬರ್ತದೆ. ಇರ್ಲಿಕ್ಕೆ ತಪ್ತದ. ಇದು ಗುಣಾಕಾರ ಮಾಡಿದ್ದು ತೆಗಿತಂದ.
ಚಂದಂಗೆ ನೋಡ್ರಿ. ಗಣಿತಗಳನ್ನು ಎಷ್ಟು ಲಕ್ಷ ಕೊಟ್ಟು ನೋಡ್ತೀರಿ ಅಷ್ಟು ಗಣಿತಗಳು ಬರ್ತಾವೆ. ಟೈಮ್ ಹಾಳಾಗಬಾರ್ದಂತ ಸಂಗತಿಗಳನ್ನು ಮೊದಲೇ ಬರ್ದಂಗೆ ಅದನ್ನು ಗಣಿತದಾಗ ತಿಳಿತಲ್ಲ. ಹೆಂಗೆ ಗಣಿತಗಳು ಬರೆಯುವುದರಿಂದ ಏನಾಗ್ತದೆ, ಅಸಲು ಅಂದರೆ ಏನು, ಅವಧಿ ಅಂದರೆ ಏನು, ದರ ಅಂದರೆ ಏನು ಸ್ವಲ್ಪ ತಿಳಿಸಿ ಹೇಳಿಕ್ಕೆ ನನ್ನ ಟೈಮ್ ಸಿಗ್ತದೆ. ತನ್ನ ಗೆಳತಿಯಿಂದ ತೆಗೆದುಕೊಂಡ ಹಣಕ್ಕೆ ಏನಂತಾರ, ಅಸಲು ಅಂತಾರ, ಇಲ್ಲಕ ಸಾಲು ಅಂತಾರ, ಅದಕ್ಕೆ ಮೊತ್ತನೂ ಅಂತಾರ. ಕೆಲವೊಂದು ಮೊತ್ತವನ್ನು ತನ್ನ ಗೆಳತಿಯಿಂದ ಅಂದಾಗ ನೀವು ಅಲ್ಲಿ ಅಸಲು ಅಂತ ತಿಳ್ಕೊಬೇಕು. ಅಸಲಿಗೆ 3 ಹೆಸರು. ಅವನು ತನ್ನ ಅಡಚಣೆಗಾಗಿ ಇಸಿದುಕೊಂಡ ಹಣಕ್ಕೂ ಏನಂತಾರ, ಅಸಲು ಅಂತಾರ. ಮತ್ತು ಶ್ರೀಮಂತರ ಬ್ಯಾಂಕ್ನಾಗ ಇಟ್ಟ ಬಡ್ಡಿ ತಗೊಳ್ಳೋ ಸಂಬಂಧ ಒಯ್ದು ಹಣ ಇಡ್ತಾರಲ್ಲ ಅದಕ್ಕೂ ಅಸಲು ಅಂತಾರ. ಯಾವುದಕ್ಕೆ ಇಲ್ಲ. ಅಸಲು ಅಂದರೆ ಏನು, ಮೂಲ ನಾವು ತೆಗೆದುಕೊಳ್ಳುವಂಥ ಹಣಕ್ಕೆ ಏನಂತಾರೆ ಅಸಲು ಅಂತಾರೆ. ಒಂದು ವರ್ಷಕ್ಕೆ ಬಡ್ಡಿ ದರ ಯಾವಾಗಲಾದ್ರೂ ಒಂದು ವರ್ಷಕ್ಕೆ ಇರ್ತದೆ. ಅದು ಒಂದು ವರ್ಷಕ್ಕೆ ಅಂದರೆ ಏನು, 100 ರೂಪಾಯಿಗೆ ಇರ್ತದೆ. ಅದು 100 ರೂಪಾಯಿಗೆ ಒಂದು ವರ್ಷಕ್ಕೆ ಇರ್ತದೆ. ಅವಧಿ ತಿಂಗಳದಾಗಿತ್ತಂದ್ರೆ ಏನು ಮಾಡ್ಬೇಕನ್ನೋದು ಹೇಳ್ತಾನ. ಅವಧಿ ಏನಾದರೂ ತಿಂಗಳದಾಗ ಬಂದಿತ್ತಂದ್ರೆ 12 ಹಚ್ಕೋರಿ ಇಲ್ಲಿ. ಯಾಕಂದ್ರೆ ಇದನ್ನು ಇಟ್ಟಿದ್ದೀರಿ ಅಂದ್ರೆ 12 ಇಡ್ಬೇಕು ತಳಗೆ. ಇಲ್ಲಿ 12 ತಿಂಗಳ ಬರೋಬ್ಬರಿ ಅಂದ್ರೆ ಒಂದು ವರ್ಷ ಅದ. ಅದಕ್ಕೆ ನಾ ಇಲ್ಲಿ ಒಂದು ವರ್ಷ ಇತ್ತು. ಒಂದು ವೇಳೆ ನೀವು ಇಲ್ಲಿ ಅಕಸ್ಮಾತ್ 12 ಹಚ್ಕೊಂಡಿದ್ದೀರಿ ಅಂದ್ರೆ ಈ 100 ಒಂದು ಇದ್ದ ಜಾಗದಾಗ ನೀವು 12 ಮಾಡ್ಕೋಬೇಕು. ಅದನ್ನು ತಿಂಗಳದಾಗಿತ್ತಂದ್ರೆ ಏನು ಮಾಡಬೇಕು, 12 ಹಚ್ಬೇಕು. ಆಮೇಲೆ ದಿವಸದಾಗಿತ್ತಂದ್ರೆ 365 ಹಚ್ಬೇಕಿಲ್ಲಿ. ಮ್ಯಾಲೆ 73 ದಿನ, 146 ದಿನ ಹಿಂಗೇನ್ರ ಕೊಟ್ಟಿದ್ದಂದ್ರೆ ಇಲ್ಲಿ 365 ದಿವಸ ಹಚ್ಕೋಬೇಕು. ತಿಂಗಳು ವರ್ಷ ಇತ್ತಂದ್ರೆ ಹೆಂಗೆ ಮಾಡಿ ಸರಿಯಾಗಿ ಅರ್ಥ ಮಾಡಿಕೊಂಡು ಗಣಿತಗಳನ್ನು ತಿಳ್ಕೊಂಡು ಅಭ್ಯಾಸ ಮಾಡಿ ಬರ್ಕೊಡಿ. ಫೇರ್ದಾಗ ಚೆನ್ನಾಗಿ ಬರ್ಕೋಬೇಕು. ಇವೆಲ್ಲ ತಿಳಿತಲ್ಲ.